ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ನಾವು ಹಲವಾರು ಟೆಸ್ಟ್ ಹಲವಾರು ಇವ್ಯಾಲ್ಯೂಷನ್ಸ್ ಮಾಡ್ತೀವಿ. ಅದರಲ್ಲಿ ಒಂದು ಶುಗರ್ ಲೆವೆಲ್ ಇಂಪಾರ್ಟೆಂಟ್. ಗಂಡಲ್ಲಾಗ್ಲಿ ಹೆಣ್ಣಲ್ಲಾಗ್ಲಿ ಶುಗರ್ ನಾರ್ಮಲ್ ಆಗಿದ್ರಷ್ಟೇನೆ ಎಗ್ಸ್ ಅಥವಾ ಸ್ಪರ್ಮ್ಸ್ ಗ್ಯಾಮೆಟ್ಸ್ ಅಂತ ಏನ್ ಹೇಳ್ತೀವಿ ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಎಂಬ್ರಿಯೋ ಚೆನ್ನಾಗಿ ಫಾರ್ಮ್ ಆಗುತ್ತೆ. ಮತ್ತೆ ಥ್ರೂಔಟ್ ಪ್ರೆಗ್ನೆನ್ಸಿ ಶುಗರ್ ನಾರ್ಮಲ್ ಇದ್ರೆ ನಾರ್ಮಲ್ ಪ್ರೆಗ್ನೆನ್ಸಿ ಅಂತ ಏನ್ ಹೇಳ್ತೀವಿ, ನಾರ್ಮಲ್ ಗ್ರೋತ್ ಆಫ್ ದ ಬೇಬಿ ವಿತೌಟ್ ಕಾಂಪ್ಲಿಕೇಶನ್ಸ್ ಎಕ್ಸ್ಪೆಕ್ಟ್ ಮಾಡಿ. ಸೊ ಹಾಗಂದ್ರೆ ಏನು, ಕೆಲವೊಮ್ಮೆ ಪ್ರೆಗ್ನೆನ್ಸಿ ಮುಂಚೆನೆ ಶುಗರ್ ಇರುತ್ತೆ, ಅವರು ಶುಗರ್ ನ ಕಂಟ್ರೋಲ್ ಮಾಡ್ಕೋಬೇಕು. ಖಂಡಿತವಾಗಿ ಅವ್ರು ಡಯಟಿಷಿಯನ್ ಅಥವಾ ಅವರ ಎಂಡೋಕ್ರೈನಾಲಜಿಸ್ಟ್ ನ ಡಾಕ್ಟರ್ ನ ಅಡ್ವೈಸ್ ತಗೊಂಡು ಡಯಟ್, ವಾಕಿಂಗ್, ಸ್ಟ್ರೆಸ್ ಫ್ರೀ ಯಾವ್ದು ಯೋಚನೆ ಮಾಡದೆ ಇದೆಲ್ಲ ಯೋಚನೆ ಮಾಡೋದ್ರಿಂದ ಕೆಲವರಿಗೆ ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ಏನ್ ಹೇಳ್ತಾರೆ, ನಾನು ಇನ್ಸುಲಿನ್ ತಗೊಳ್ಳಲ್ಲಪ್ಪ, ಇನ್ಸುಲಿನ್ ತಗೊಂಡ್ರೆ ಲೈಫ್ ಲಾಂಗ್ ಹಾಗೆಲ್ಲ ಏನಿಲ್ಲ. ಇನ್ಸುಲಿನ್ ಒಂದೊಂದ್ಸಲ ಪ್ರೆಗ್ನೆನ್ಸಿ ನಂತರ ನಾವು ಸ್ಟಾಪ್ ಮಾಡ್ತೀವಿ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಥವಾ ಬಿಫೋರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ನಾವು ಏನ್ ಹೇಳ್ತೀವಿ ಅದನ್ನ ಫಾಲೋ ಮಾಡೋದು ಬಹಳ ಇಂಪಾರ್ಟೆಂಟ್. ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಲೆವೆಲ್ಸ್ ನ ಇಷ್ಟೇ ನಾವು ಇದ್ರಲ್ಲಿ ಇಟ್ಕೋಬೇಕು ಅಂತ ನಾವು ನಂಬರ್ಸ್ ಕೊಟ್ಟಿರ್ತೀವಿ. ಫಾಸ್ಟಿಂಗ್ ಅಲ್ಲಿ ಎಷ್ಟಿರ್ಬೇಕು, ಊಟ ಆಗಿ 1 hour ಎಷ್ಟಿರ್ಬೇಕು, 2 hours, ಅದನ್ನ ನೀವು ಹಾಗೇನೆ ಮಾನಿಟರ್ ಮಾಡ್ಕೊಂಡು ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಅಥವಾ ಡಯಟ್ ಅಥವಾ ಇನ್ಸುಲಿನ್ ಡೋಸ್ ಇರ್ಬೋದು ಚೇಂಜ್ ಮಾಡ್ಕೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಬಹಳ ಅತ್ಯವಶ್ಯಕ.